ಬಾಸ್ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಕಿರಣ್ ಕುಮಾರ್ ಡಿಕೆ. ಡಿಜಿಟಲ್ ಮೀಡಿಯಾದಲ್ಲಿ ಸಖತ್ ಸೆನ್ಸೇಷನ್ ಮಾಡಿರುವಂತಹ ನಿಮ್ಮ ಬಾಸ್ ಟಿವಿ ಅತಿ ಕಡಿಮೆ ಅವಧಿಯಲ್ಲಿ ಕೋಟ್ಯಂತರ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ. ಪೊಲಿಟಿಕಲ್, ಕರೆಂಟ್ ಅಫೇರ್ಸ್, ಎಂಟರ್ಟೈನ್ಮೆಂಟ್, ಸ್ಪೋರ್ಟ್ಸ್ ಹೀಗೆ ನಾವು ನೀಡ್ತಿರೋ ವಿಭಿನ್ನ ಇನ್ಫಾರ್ಮೇಷನ್ ಕಂಟೆಂಟ್ಗಳನ್ನು ನೀವು ಮೆಚ್ಚಿಕೊಳ್ತಾ ಇದ್ದೀರಿ. ಇದೀಗ ಇವತ್ತಿನಿಂದ ಮತ್ತೊಂದು ವಿಶೇಷ ಯೂಸ್ಫುಲ್ ಪ್ರೋಗ್ರಾಮನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪ್ರತಿದಿನ ರಾಜ್ಯ, ದೇಶ, ವಿದೇಶಗಳಲ್ಲಿ ನಡೆಯುವಂತಹ ಮಹತ್ವದ ಸುದ್ದಿಗಳನ್ನು ಗಮನಿಸಿ ನಿಮಗೆ ಅಗತ್ಯವಿರುವ ಆಯ್ದ ಕೆಲವು ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತಿದ್ದೇವೆ. ಅದುವೇ AI ನ್ಯೂಸ್, ಅಂದರೆ ಆಲ್ ಇಂಪಾರ್ಟೆಂಟ್ ನ್ಯೂಸ್. ಹಾಗಿದ್ರೆ ಇನ್ನೇಕೆ ತಡ, ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ಬ್ರೀಫ್ ಆಗಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಬಲಿಯಾಗಿದ್ದಾರೆ. ಪುಣೆ ಜಿಲ್ಲೆಯ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಅವಘಡ ಉಂಟಾಗಿ ಖಾಸಗಿ ವಿಮಾನ ತುರ್ತು ಭೂಸ್ಪರ್ಶವನ್ನು ಮಾಡಿದೆ. ಇದರಿಂದ ನೋಡ್ತಿದ್ದಂತೆ ಬೆಂಕಿ ಹೊತ್ತಿಕೊಂಡಿದ್ದು DCM ಅಜಿತ್ ಪವಾರ್, ಇಬ್ಬರು PAಗಳು, ಇಬ್ಬರು ಪೈಲಟ್ಗಳು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ 6 ಬಾರಿ ಉಪಮುಖ್ಯಮಂತ್ರಿಯಾದ ಹೆಗ್ಗಳಿಕೆ ಅಜಿತ್ ಪವಾರ್ ರದ್ದು. 1995ರಿಂದಲೂ ಬಾರಾಮತಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಂತಹ ಅಜಿತ್ ಪವಾರ್ 6 ಬಾರಿ ಶಾಸಕರಾಗಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. 1995, 1999, 2004, 2009, 2014 ಮತ್ತು 2019ರ ಚುನಾವಣೆಯಲ್ಲಿ ಗೆದ್ದು ತಮ್ಮ ರಾಜಕೀಯ ಭವಿಷ್ಯವನ್ನು ಬಲಪಡಿಸಿಕೊಂಡಿದ್ದರು. 2019ರ ಸಂದರ್ಭದಲ್ಲಿ ಚಿಕ್ಕಪ್ಪ ಶರದ್ ಪವಾರ್ ಅವರ NCP ಪಕ್ಷವನ್ನೇ ಇಬ್ಬಾಗವನ್ನು ಮಾಡಿ ಕೆಲ ಶಾಸಕರ ಜೊತೆ NDA ಸೇರಿ ಸಂಚಲನವನ್ನು ಸೃಷ್ಟಿ ಮಾಡಿದರು. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಚಾರಕ್ಕೆಂದು ತೆರಳುತ್ತಿದ್ದ ಅಜಿತ್ ಪವಾರ್ ಸಾವಿನ ಸುದ್ದಿಯನ್ನು ತಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಫೋನ್ ಟ್ಯಾಪಿಂಗ್ ಜಟಾಪಟಿ ತೀವ್ರ ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಮಾತನಾಡಬಾರದು ಅಂತ ದೆಹಲಿಯಿಂದ ಫೋನ್ ಕರೆ ಬಂದಿತ್ತು ಅಂತ ಕಾನೂನು ಸಚಿವ HK ಪಾಟೀಲ್ ಆರೋಪಿಸಿದರು. ಅಲ್ಲದೆ ರಾಜ್ಯಪಾಲರು ಯಾರ ಅಧೀನದಲ್ಲಿ ಕೆಲಸ ಮಾಡುತ್ತಾರೆ, ರಾಜ್ಯಪಾಲರಿಗೆ ದೆಹಲಿಯಿಂದ ಫೋನ್ ಕರೆ ಬರುತ್ತೆ ಅಂತ ನಾವು ಆರೋಪಿಸ್ತಾ ಇದ್ದೇವೆ. ಹಾಗಾದರೆ ಕೇಂದ್ರ ಗೃಹ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿತ್ತಲ್ವೇ ಅಂತ HK ಪಾಟೀಲ್ ಸವಾಲು ಹಾಕಿದ್ರು. ಮಧ್ಯಪ್ರವೇಶವನ್ನು ಮಾಡಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ, ಗವರ್ನರ್ಗೆ RSS ಕಚೇರಿ ಕೇಶವ ಕೃಪಾದಿಂದಲೇ ಫೋನ್ ಬರುತ್ತೆ ಅಂತ ಕಿಡಿಕಾರಿದ್ರು. ಇದನ್ನು ತೀವ್ರವಾಗಿ ಖಂಡಿಸಿದ ವಿಪಕ್ಷ ನಾಯಕ R ಅಶೋಕ್, ರಾಜ್ಯಪಾಲರಿಗೆ ದೆಹಲಿಯಿಂದ ಫೋನ್ ಬಂದಿದ್ದು HK ಪಾಟೀಲ್ ಅವರಿಗೆ ಹೇಗೆ ಗೊತ್ತಾಯಿತು? ಹಾಗಾದರೆ ಫೋನ್ ಟ್ಯಾಪಿಂಗ್ ಆಗಿದೆಯಾ? RSS ಕಚೇರಿ ಹಾಗೂ ರಾಜಭವನ ಫೋನ್ ಟ್ಯಾಪ್ ಆಗಿದೆ ಅನ್ನುವ ಅನುಮಾನ ನಮಗಿದೆ ಅಂತ ಆರೋಪಿಸಿದರು. ವಿಶ್ವವಿದ್ಯಾಲಯಗಳಲ್ಲಿ SC, ST, OBCಗಳ ಮೇಲಿನ ತಾರತಮ್ಯ ಹತ್ತಿಕ್ಕುವ ಸಲುವಾಗಿ ಸಮಿತಿ ರಚಿಸಲು UGC ಆದೇಶ ಹೊರಡಿಸಿದೆ. ಸದ್ಯ ಈ ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಸಮಿತಿ ರಚನೆಯಿಂದ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಲಿದೆ ಅಂತ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ದೆಹಲಿ ಹಾಗೂ ಉತ್ತರ ಪ್ರದೇಶ ಸೇರಿದಂತೆ ಹಲವೆಡೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಈ ಸಮಿತಿಯಿಂದ ಉಳಿದ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು UGC ಆದೇಶದಂತೆ SC, ST ಹಾಗೂ OBC ವರ್ಗದವರು ಮಾತ್ರವೇ ತಮ್ಮ ಮೇಲಿನ ತಾರತಮ್ಯದ ದೂರು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಒಂದು ವೇಳೆ ಸಾಮಾನ್ಯ ವರ್ಗದವರು ಇಂತಹ ತಾರತಮ್ಯಕ್ಕೆ ತುತ್ತಾದರೆ ಸಮಿತಿಗೆ ದೂರು ಸಲ್ಲಿಸಲು ಅವಕಾಶ ಇರುವುದಿಲ್ಲ. UGC ಆದೇಶದಿಂದ ಸಮಾನತೆಯ ನಿಯಮ ಉಲ್ಲಂಘನೆಯಾಗಿದೆ, ಜೊತೆಗೆ ಕಾಯ್ದೆ ದುರ್ಬಳಕೆಗೆ ಅವಕಾಶ ನೀಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವಿರುದ್ಧ ಕ್ಷಿಪ್ರ ಕ್ರಾಂತಿಗೆ ಯತ್ನ ನಡೆದಿದೆ ಎನ್ನಲಾಗ್ತಿದೆ. ಅಮೆರಿಕ, ಚೀನಾ ನಡುವೆ ವ್ಯಾಪಾರ ಸಂಬಂಧ ಬಿಕ್ಕಟ್ಟು ತಾರಕಕ್ಕೆ ಏರಿರುವ ಹೊತ್ತಿನಲ್ಲೇ ಈ ಬೆಳವಣಿಗೆ ನಡೆದಿದ್ದು, ಅವರ ಬಲಗೈ ಬಂಟ ಜನರಲ್ ಜಾಂಗ್ ಯುಕ್ಸಿಯಾ ಎನ್ನುವವರನ್ನು ಬಂಧಿಸಲಾಗಿದೆ. ಕ್ಸಿ ಜಿನ್ಪಿಂಗ್ ನೇತೃತ್ವದ ಕೇಂದ್ರ ಮಿಲಿಟರಿ ಆಯೋಗದ ಉಪಾಧ್ಯಕ್ಷರಾಗಿ ಜಾಂಗ್ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು. ಇದರರ್ಥ ಅವರು ಕ್ಸಿ ಜಿನ್ಪಿಂಗ್ ನಂತರ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಅಧಿಕಾರಿ ಅನ್ನೋದು. ಆದರೆ ತೈವಾನನ್ನು ಮರುವಶ ಮಾಡಿಕೊಳ್ಳುವಲ್ಲಿ ಕ್ಸಿ ಹಾಗೂ ಜಾಂಗ್ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತಂತೆ. ಜಾಂಗ್ ಯುಕ್ಸಿಯ ಮೇಲೆ ಮಾಜಿ ರಕ್ಷಣಾ ಸಚಿವರ ಬಡ್ತಿ ಹಾಗೂ ಕೆಲವು ಹಿರಿಯ ಅಧಿಕಾರಿಗಳ ಬಡ್ತಿಯಲ್ಲಿ ಲಂಚ ಸ್ವೀಕರಿಸಿದ ಆರೋಪ ಕೂಡ ಕೇಳಿಬಂದಿದೆ. ದೇಶದ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಅಮೆರಿಕಕ್ಕೆ ಸೋರಿಕೆ ಮಾಡಿದ ಆರೋಪವು ಜಾಂಗ್ ಮೇಲಿತ್ತು. ಇದರ ನಡುವೆ ಕ್ಸಿ ವಿರುದ್ಧವೇ ದಂಗೆ ಯತ್ನವನ್ನು ಜಾಂಗ್ ನಡೆಸುತ್ತಿದ್ರು. ಈ ವಿಷಯ ಬೆಳಕಿಗೆ ಬರುತ್ತಿದ್ದಂತೆ ಅವರನ್ನು ಬಂಧಿಸಲಾಗಿದೆ. 2026ನೇ ವರ್ಷಾರಂಭದಲ್ಲೇ ಚಿನ್ನದ ಬೆಲೆ ಜಿಂಕೆಯಂತೆ ಓಡ್ತಿದೆ.
ದಿನದಿಂದ ದಿನಕ್ಕೆ ನಿರಂತರವಾಗಿ ಏರುತ್ತಿರುವ ಚಿನ್ನದ ಬೆಲೆ ಈಗ 2 ಲಕ್ಷ ರೂಪಾಯಿಯ ಸನಿಹ ಬಂದು ನಿಂತಿದೆ. ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ತಲುಪಿದ್ದಾಗಲೇ ಬಂಗಾರ ಪ್ರಿಯರು ಆತಂಕಕ್ಕೆ ಒಳಗಾಗಿದ್ರು. ಆದರೆ ಈಗ 10 ಗ್ರಾಂ ಚಿನ್ನ 1.5 ಲಕ್ಷ ರೂಪಾಯಿಯನ್ನು ದಾಟಿ 2 ಲಕ್ಷ ರೂಪಾಯಿಯ ಸಮೀಪಕ್ಕೆ ಬಂದಿದ್ದು, 2 ಲಕ್ಷದ ಗಡಿ ದಾಟಲು ಕೆಲವೇ ಸಾವಿರ ರೂಪಾಯಿ ಏರಿಕೆಯಾದರೆ ಸಾಕಾಗಿದೆ. ಇನ್ನು 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆಯು 10 ಗ್ರಾಂಗೆ ದಾಖಲೆಯ 1,72,430 ರೂಪಾಯಿ ತಲುಪಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ ದರ ಕಡಿತ ಸಾಧ್ಯತೆ ಸೇರಿದಂತೆ ಹಲವು ಕಾರಣಗಳಿಗೆ ಚಿನ್ನದ ಬೆಲೆ ಏಕಾಏಕಿ ಹೆಚ್ಚಳವಾಗಿದೆ ಅಂತ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಬೆಳ್ಳಿ ದರವು ನಿರಂತರವಾಗಿ ಏರುತ್ತಿದ್ದು, ಮೊದಲ ಬಾರಿಗೆ 1 ಕೆಜಿಗೆ 3,75,000 ರೂಪಾಯಿಯ ಗಡಿ ದಾಟಿದೆ. ಈ ಸುದ್ದಿ ಕೇಳಿ ಆಭರಣ ಪ್ರಿಯರಿಗೆ ಭರಸಿಡಿಲೆ ಬಡಿದಂತಾಗಿದೆ. ಐಸಿಸಿ T20 ವಿಶ್ವಕಪ್ ಹೊತ್ತಲ್ಲಿ ಬಾಂಗ್ಲಾದೇಶ ಖ್ಯಾತೆ ತೆಗೆದ ಬೆನ್ನಲ್ಲೇ ಈಗ ಪಾಕಿಸ್ತಾನ ಕೂಡ ಹೊಸ ಕಿರಿಕ್ ಶುರು ಮಾಡಿದೆ. ಫೆಬ್ರವರಿ 7ರಿಂದ ಆರಂಭವಾಗಲಿರುವ ಈ ಟೂರ್ನಿಯಿಂದ ಹಿಂದೆ ಸರಿಯುವುದಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬೆದರಿಕೆಯೊಡ್ಡಿದೆ. ಇದಕ್ಕೆ ಮುಖ್ಯ ಕಾರಣ ಬಾಂಗ್ಲಾದೇಶ ತಂಡವನ್ನು T20 ವಿಶ್ವಕಪ್ನಿಂದ ಕೈಬಿಟ್ಟಿರೋದು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ಐಸಿಸಿ ಪಾಕಿಸ್ತಾನ ತಂಡಕ್ಕೆ ಬಾಂಗ್ಲಾದೇಶದ ಮೂಲಕವೇ ಪ್ರತ್ಯುತ್ತರ ನೀಡಲು ಮುಂದಾಗಿದೆ. ಒಂದು ವೇಳೆ ಪಾಕ್ ತಂಡವು ವಿಶ್ವಕಪ್ನಿಂದ ಹೊರಗುಳಿದ್ರೆ ಬಾಂಗ್ಲಾದೇಶಕ್ಕೆ ಮತ್ತೆ ಅವಕಾಶ ನೀಡಲು ಐಸಿಸಿ ಮುಂದಾಗುವ ಸಾಧ್ಯತೆ ಇದೆ. ಯಾಕಂದರೆ ಪಾಕ್ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿದೆ. ಅತ್ತ ಬಾಂಗ್ಲಾದೇಶ ತಂಡದ ಬೇಡಿಕೆಯೂ ಪಂದ್ಯಗಳನ್ನು ಭಾರತದಿಂದ ಸ್ಥಳಾಂತರ ಮಾಡಬೇಕು ಅನ್ನೋದಾಗಿದೆ. ಹೀಗಾಗಿ ಪಾಕ್ ತಂಡ ಹೊರಗುಳಿದ್ರೆ ಐಸಿಸಿ ಬಾಂಗ್ಲಾದೇಶ ತಂಡಕ್ಕೆ ಮತ್ತೊಂದು ಅವಕಾಶ ನೀಡೋದು ಖಚಿತ ಎನ್ನಲಾಗ್ತಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ AI ನ್ಯೂಸ್, ಅಂದರೆ ಆಲ್ ಇಂಪಾರ್ಟೆಂಟ್ ನ್ಯೂಸ್. ನಾಳೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಬಾಸ್ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ನಮ್ಮ ಕಂಟೆಂಟ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.